ವೆಲ್ಕಮ್ ಬ್ಯಾಕ್ ಟು ರೇಖಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಜಾಸ್ತಿ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಮನೇಲಿ ಇವತ್ತು ಸಿಹಿ ಊಟ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ನಮ್ಮ ದೇವರು ಕೊಡ್ತಾಯಿದ್ದೀವಿ ಇವತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಸಿಹಿ ಊಟ ಮಾಡ್ತಾಯಿದ್ದೀವಿ. ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಏನು ಮಾಡ್ತೀನಿ ಏನಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಟಿಫನ್ ಮಾಡೋಕ್ಕೆ ಅವಲಕ್ಕಿ ರೆಡಿ ಮಾಡ್ಕೊತಾ ಇತ್ತು. ಅವಲಕ್ಕಿ ಮಾಡ್ತಿದ್ದೆ ನಮ್ಮ ಮನೇಲಿ. ಹುಳಿನ ಗ್ಯಾಸಿನ ಮೇಲೆ ಇಟ್ಬಿಟ್ಟು ಹೊರಗಡೆ ಏನೋ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿತ್ತು ನಮ್ಮಮ್ಮ. ನಮ್ಮ ತಂಗಿನೆಲ್ಲ ಒರೆಸೋದಕ್ಕೆ ಬಕೆಟ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಮನೆ ಕೆಲಸದವಳಾಗ್ಬಿಟ್ಟವಳೆ ನಮ್ಮ ಮನೇಲಿ. ಎಲ್ಲ ಕೆಲಸನೂ ಅವಳೇ ಮಾಡೋದು, ಮನೆ ಕೆಲಸದವ್ರ ಥರ. ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದು ನೆಲ ಒರೆಸೋದಕ್ಕೆ. ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಮ್ಮಣ್ಣ ನಾನು ರೇಗಿಸ್ತಾ ಇದ್ವಿ. ಮನೆ ಕೆಲಸಕ್ಕೆ ಬಂದವರೇ ದುಡ್ಡು ಕೊಡಬೇಕು ಹಂಗೆ ಹಿಂಗೆ ಅಂತ. ಅವ್ರ ಜೊತೆ ಒಂದು ಸ್ವಲ್ಪ ಕಿತ್ತಾಡಿ ನಮ್ಮಮ್ಮನ ಕಡೆ ಬಂದೆ ಹೊರಗಡೆ. ಅವರು ಕ್ಲೀನ್ ಮಾಡ್ತಾಯಿದ್ರು ಅವಲಕ್ಕಿನ, ಏನಾದರೂ ಇದೆಯೋ ಅಂತ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಅಣ್ಣನ ಮುಖ ತೊಳ್ಕೊಬರಕ್ಕೆ ಹೋಗಿದ್ದ, ಅವನು ಎಲ್ಲ ಮುಖ ತೊಳ್ಕೊಂಬಂದ. ನೆಕ್ಸ್ಟ್ ನಾನು ಮುಖ ತೊಳ್ಕೊಂಡು ಬರೋಕ್ಕೆ ಹೋದೆ. ನಮ್ಮ ತಂಗಿ ಮಂಡಕ್ಕಿ ಕ್ಲೀನ್ ಮಾಡೋಂತ ಕೊಟ್ಟರೆ ಅವಳೇ ಮೇಯ್ಕೊಂತ ಕುತ್ಕೊಂಡವಳೆ. ನಮ್ಮಮ್ಮ ಅವಲಕ್ಕಿ ಎಲ್ಲ ಕಲಿಸ್ಬಿಟ್ಟು ಟಿಫನಿಗೆ ಕೊಡ್ತು. ನಾನು ಮಂಡಕ್ಕಿ ಒಗ್ಗರಣೆ ತಿನ್ನಲ್ಲ, ಅವಲಕ್ಕಿ ತಿಂತೀನಿ. ಯಾಕಂದರೆ ನನಗೆ ಇಷ್ಟನೇ ಆಗಲ್ಲ ಮಂಡಕ್ಕಿ ಒಗ್ಗರಣೆ. ಅವಲಕ್ಕಿ ಆದರೆ ತಿಂತೀನಿ ಅವಲಕ್ಕಿನ. ನನಗೆ ಸಪ್ರೇಟ್ ಅವಲಕ್ಕಿ ಮಾಡಿತ್ತು. ನನಗೆ ನಮ್ಮ ಅಣ್ಣ ತಿನ್ನಲ್ಲ, ಸಪ್ರೇಟ್ ಅವಲಕ್ಕಿ ಮಾಡಿತ್ತು. ಇವ್ರಿಗೆ ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ಲು ನಮ್ಮ ತಂಗಿ. ಅದ್ರಲ್ಲಿ ಟಿಫನ್ ಮಾಡಿಕೊಂಡು ತಲೆ ಎಲ್ಲ ಬಾಚಿಕೊಂಡು ಸ್ನಾನಕ್ಕೆ ಹೋದ್ರಾಯ್ತು ಅಂತ ರೆಡಿ ಮಾಡ್ಕೊತಾ ಇದ್ದ. ಇಕ್ಕಾಗ್ಬಿಟ್ಟಿದ್ದು ತಲೆಯಲ್ಲಿ. ಅದನ್ನೇ ತಲೆ ಎಲ್ಲ ಬಿಡಿಸ್ಕೊಂಡು ತುರ್ಬು ಕಟ್ಕೊಂಡು ಸ್ನಾನಕ್ಕೆ ಹೋಗ್ಬೇಕು ಅಂತ ರೆಡಿ ಮಾಡಿಕೊಂಡು ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನಕ್ಕೆ ಹೋಗಿ ಬಂದು ರೆಡಿಯಾಗಿ ಇವತ್ತು ಈ ಥರ ಡ್ರೆಸ್ ಹಾಕ್ಕೊಂಡೆ. ಪೂಜೆ ಇದೆಯಲ್ವ, ಅದಕ್ಕೆ ಡ್ರೆಸ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆದೆ. ನಮ್ಮಮ್ಮ ಪೂಜೆ ಮಾಡು ಅಂತು. ಪಾಪು ಮಲ್ಕೊಂಡಿತ್ತು. ಬಟ್ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ, ಪಾಪು ಎದ್ಬಿಟ್ಟ ಅಂದರು. ಅದರಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪೂಜೆ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋಟೋ ಗಿಟ ಎಲ್ಲ ಕೆಳಗಡೆ ಇಟ್ಟು ತೊಳಿತಾ ಪಾಪು ಜೋರಾಗಿ ಅಳ್ತಿದ್ದಂದು ಹೋದೆ ನಾನು ಎದ್ದು. ಇವಳು ನೋಡಿದರೆ ಅಡುಗೆ ಬರುತ್ತೆ ಅನ್ನಂಗೆ ಇದು ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಏನು ಬರಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಳಿಗೆ ಏನು ಬರಲ್ಲ, ಇದನ್ನೊಂದು ಹಾಕ್ತಾಳೆ ಅಷ್ಟೇ. ಅದನ್ನ ಹುಳಿ ಮಾಡ್ಕೊಳ್ಳೋಕೆ ಕುತ್ಕೊಂಡಿದ್ದಾಳೆ. ಕಡುಬು ಮಾಡೋಕ್ಕೆ ಉಣ್ಣನೇ ತೊಗೊಂಡಿಲ್ಲ, ಹಂಗೆ ಕುತ್ಕೊಂಡಿದ್ದಾಳೆ. ನಾನೇ ಹೋಗಿ ಉಣ್ಣ ತೊಗೊಬಂದು ಕಡುಬು ತುಂಬಕ್ಕೆ ಅಂತ ಅವಳು ಹಾಳೆ ಹಾಕ್ಕೊಡ್ತಾಯಿದ್ಲು. ನಾನು ಕಡುಬು ತುಂಬ್ತಾ ಇದ್ದೆ. ಇದನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ ಪೂಜೆನ. ನಮ್ಮದು ಶ್ರೀ ಮೈಲಾರಲಿಂಗೇಶ್ವರ ಗೊತ್ತಿರುತ್ತೆ ಕೆಲವೊಬ್ಬರಿಗೆ. ಅವ್ರ ಮನೆ ದೇವರು ಇರುತ್ತೆ ಶ್ರೀ ಮೈಲಾರಲಿಂಗೇಶ್ವರ. ಜಾತ್ರೆಗೆ ಹೋಗಿ ಬಂದಾದಮೇಲೆ ನಾವು ಇದನ್ನ ಮಾಡ್ತೀವಿ, ದೋಣಿ ತುಂಬಿಸ್ತೀವಿ ಅಂತಾರೆ ನಮ್ಮ ಕಡೆ. ಅದನ್ನ ತುಂಬಿಸಿ ಜೋಗಮ್ಮವ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡ್ತಾರೆ ಇದನ್ನು. ಇವಳಿಗೆ ಕಡುಬು ತುಂಬಕ್ಕೆ ಬರಲ್ಲ. ನಾನು ಕಡುಬು ತುಂಬ್ತಾ ಇದ್ದೆ. ನನಗೂ ಹೇಳ್ಕೊಡು, ನಾನು ಕಲ್ತ್ಕೊತೀನಿ ಅಂದ್ಲು. ಅದಕ್ಕೋಸ್ಕರ ಹೇಳ್ಕೊಡ್ತಾಯಿದ್ದೆ. ಕಡುಬನ್ನ ಹೋಗ್ಬಿಟ್ಟು ಕರ್ಜಿಕಾಯಿ ಮಾಡಿಟ್ಟವಳೆ. ತುಂಬಕ್ಕೆ ಬರಲ್ಲ ಗೈಸ್. ಇವಾಗ ಕಲ್ತ್ಕೊಂಡ್ರೆ ಕಲ್ತ್ಕೊಳಲ್ಲ ಅಂತಾಳೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಡುಬೆಲ್ಲ ಬೇಗ ಬೇಗ ತುಂಬಿಟ್ಟು ನಮ್ಮಮ್ಮನ ಕೈ ಕೊಟ್ವಿ. ನಮ್ಮಮ್ಮ ಎಣ್ಣೆಯಲ್ಲಿ ಕರಿತಾ ಇದೆ ನೋಡಿ. ಜಾಸ್ತಿ ಸಿಹಿ ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ, ಎಷ್ಟು ಬೇಕೋ ಅಷ್ಟು. ಆಮೇಲೆ ಜೋಗತಿ ಅಮ್ಮವ್ರನ್ನ ಕರ್ಕೊಬಂದರು ನಮ್ಮಮ್ಮ ಹೋಗಿ. ನಾವು ಇವಾಗ ಮನೆ ಶಿಫ್ಟ್ ಮಾಡಿರೋದು ಇಲ್ಲಿ ಯಾರಾದರೂ ಇರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲೋ ಒಬ್ರನ್ನ ಹೋಗಿ ಕೇಳ್ಕೊಬಂತು ಅಮ್ಮ. ಇದ್ದರೂ ಹೋಗಿ ಕರ್ಕೊಂಬಂದರು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಕ್ಕಿ ಗಿಕ್ಕೆಲ್ಲ ತೊಗೊಂಡು ರೆಡಿ ಮಾಡ್ಕೊತಾ ಇದ್ವಿ. ಇದನ್ನು ಪ್ರತಿ ವರ್ಷ ಮಾಡ್ತೀವಿ ಊರಲ್ಲಿ. ಇವಾಗ ಮಾಡಲಿಲ್ಲ ಅಂದರೆ ಇನ್ನು 3 ವರ್ಷ ಮಾಡೋಕ್ಕೆ ಬರಲ್ಲ. ನಮ್ಮ ಮನೆ ದೇವ್ರ ಪೂಜೆ ಅಂತ ಹೋಗಿ ಬಂದಾದಮೇಲೆ ಪಡ್ಲಿಗೆ ತುಂಬಿಸ್ತೀವಿ ಅಂತಾರೆ. ಹುಲಿಗಮ್ಮ ಮತ್ತು ಶ್ರೀ ಮೈಲಾರಲಿಂಗೇಶ್ವರದ್ದು ಮಾಡ್ತಾರೆ ಇದನ್ನ ಪಡ್ಲಿಗೆ ತುಂಬಿಸೋದು. ಇದನ್ನ ಯಾವ ಥರ ಮಾಡ್ತಾರಪ್ಪ ಅಂದರೆ, ಅವರು ತೊಗೊಬಂದಿರ್ತಾರೆ ದೇವ್ರನ್ನ. ನಾವು ಮನೇಲಿ ಏನೇನು ಪ್ರಸಾದ ಮಾಡಿರ್ತೀವೋ ಅದನ್ನು ದೇವ್ರಿಗೆ ಎಡೆ ಇಟ್ಬಿಟ್ಟು ಪೂಜೆ ಆದಮೇಲೆ ನಾವು ಊಟ ಮಾಡೋದು. ಅಮ್ಮ ಎಲ್ಲ ಎಡೆ ಎಲ್ಲ ತೊಗೊಬಂತು ನೋಡಿರಿ. ಕಡುಬು, ಅನ್ನ ಮತ್ತು ಪಲ್ಯ ಎಡೆ ಇಡ್ತೀವಿ ನಮ್ಮ ಕಡೆ ದೇವ್ರಿಗೆ. ಅದನ್ನೆಲ್ಲ ಎಡೆ ಹಿಡಿದ್ರು. ಆಮೇಲೆ
ಅವ್ರ ಜೋಗತಿ ಅಮ್ಮವ್ರು ಅಲ್ಲೇ ಕೂತ್ಕೊಂಡಿದ್ರು. ಯಾವ ಥರ ಏನು ಮಾಡಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ಪ್ರತಿ ವರ್ಷವೂ ಜಾತ್ರೆಗೆ ಹೋಗ್ತಾಯಿದ್ವಿ. ಜಾತ್ರೆಗೆ ಒಂದಿನ ಮುಂಚೆಗೆ ಹೋಗಿ ಒಂದಿನ ಆಲ್ಟಾಗಿ ತಿರ್ಗಿ ನೆಕ್ಸ್ಟ್ ಡೇ ಕಾಣಿಕೆ ಆದಮೇಲೆ ಬರ್ತಾಯಿದ್ವಿ. ಬಟ್ ನೋಡಿ ಟೈಮ್ ಯಾವ ಥರ ಇದೆ, ಒಂದೇ ಥರನೇ ಇರಲ್ಲ ಟೈಮು. ಪ್ರತಿ ವರ್ಷವೂ ಹೋಗ್ತಿದ್ವಿ. ಬಟ್ ನಾವು ಅಂದ್ಕೊಳ್ಳೋದೇ ಒಂದು, ದೇವರು ಮಾಡೋದೇ ಇನ್ನೊಂದು ಅಂತಾರಲ್ಲ, ಅದು ಸತ್ಯ. ನಾವು ಅಂದ್ಕೊಂಡಿದ್ವಿ, ನಮ್ಮ ತಮ್ಮ ಇನ್ನೂ ಇದ್ದ, ಆವಾಗ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವನೇ ಇಲ್ದಂಗೆ ಮಾಡಿಬಿಟ್ರು ದೇವರು. ಅದಕ್ಕೋಸ್ಕರ ಫುಲ್ ಬೇಜಾರಾಗಿ ಈ ಸಲ ಹೋಗಲೇ ಇಲ್ಲ ದೇವರಿಗೆ. ನಮ್ಮ ಫ್ಯಾಮಿಲಿದೇ ಒಂದು ಆಟೋ ಆಗಲಿ ಟ್ಯಾಕ್ರಿ ಆಗಲಿ ಮಾಡ್ಕೊಂಡು ಹೋಗ್ತಿದ್ವಿ. ಫುಲ್ಲು ನಮ್ಮ ಫ್ಯಾಮಿಲಿನೇ ಒಂದು ಟ್ಯಾಕ್ರಿ ತುಂಬೋದು, ಬೇರೆ ಜನಕ್ಕೆ ಜಾಗನೇ ಇರ್ತಿರಲಿಲ್ಲ. ಅಷ್ಟು ಜನ ಹೋಗ್ತಾಯಿದ್ವಿ ನಮ್ಮ ಫ್ಯಾಮಿಲಿಲೇ. ಜೋಗತಿ ಅಮ್ಮವ್ರು ನನಗೆ ಕುಂಕುಮ ಹಚ್ಚಿದ್ರು. ಬಾರಪ್ಪ ನೀನು ಹಚ್ಕೊ ಅಂದರು. ನಮ್ಮ ಯಜಮಾನ್ರು ಕುಂಕುಮ ಹಚ್ಕೊತಾ ಇದ್ದಾರೆ ನೋಡಿ. ಪ್ರತಿ ವರ್ಷವೂ ಹೋಗ್ತಾಯಿದ್ವಿ. ನಾವು ಚಿಕ್ಕವರಿರೋದ್ರಿಂದನೂ ಹೋಗ್ತಿದ್ವಿ ಜಾತ್ರೆಗೆ ಆಟೋ ಮಾಡಿಕೊಂಡು. ನಮ್ಮ ಅಜ್ಜಿ ಎಲ್ಲ ಇತ್ತು. ಇವಾಗ ನಮ್ಮ ಅಜ್ಜಿನೂ ಎಲ್ಲ ತೀರ್ಕೊಂಡಿದೆ. ನಮ್ಮ ಅಜ್ಜಿನೇ ಕರ್ಕೊಂಡು ಹೋಗ್ತಾಯಿದ್ದು. ಮುಂಚೆಗೆ ಎಲ್ಲ ಒಂದು 2-3 ದಿನದಿಂದ ಪಲ್ಯ ಮಾಡಿಕೊಂಡು ಒಂದು ಚೀಲ ರೊಟ್ಟಿ ಸುಟ್ಕೊಂಡು ಹೋಗ್ತಾಯಿದ್ವಿ ರೆಡಿ ಮಾಡಿಕೊಂಡು. ಅಲ್ಲಿ ಒಂದಿನ ಆಲ್ಟಾಗಿ ಅಲ್ಲಿ ದೇವರಿಗೆ ಗೋರಜ್ಜ ಅಂತಾರೆ ಮೈಲಾರ ಲಿಂಗೇಶ್ವರದ್ದು. ಆ ಗೋರಜ್ಜಿಗೆ ಕಡುಬೆಲ್ಲ ಮಾಡಿಬಿಟ್ಟು ಅಲ್ಲೇ ಪಡ್ಲಿಗೆ ತುಂಬಿಸ್ತಾ ಇದ್ವಿ ಪ್ರತಿ ವರ್ಷವೂ. ಮತ್ತು ಊರಲ್ಲಿ ಬಂದಾದ್ಮೇಲೂ ಮನೆಯಲ್ಲಿ ಜೋಗಮ್ಮ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅಲ್ಲಿ ಒಂದು ಸಲ ಪಡ್ಲಿಗೆ ತುಂಬಿಸ್ತಾ ಇದ್ವಿ. ಅದಾದಮೇಲೆ ನಮ್ಮ ಎಲ್ಲ ಅಕ್ಕಿ ಎಲ್ಲ ತೊಗೊಬಂದು 2 ಪುಟ್ಟಿ ಒಳಗಡೆ ಅಕ್ಕಿ ಹಾಕ್ಬಿಟ್ಟು, ಇನ್ನೂ ಸಣ್ಣ 2 ಪುಟ್ಟಿ ಇರ್ತಾವೆ, ಅವನ್ನ 2 ಕಡೆ ಹಾಕ್ಬಿಟ್ಟು ಎಲೆ ಅಡಿಕೆ ಕಾಯೆಲ್ಲ ಹೊಡೆದ್ಬಿಟ್ಟು ಎಡೆ ಎಲ್ಲ ಹಿಡಿದ್ಬಿಟ್ಟು ಪೂಜೆ ಮಾಡ್ತಾರೆ. ಪ್ರತಿ ವರ್ಷವೂ ಹೋಗಿದ್ವಿ, ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ಬಟ್ಟು ಬರ್ತಾ ನಮ್ಮಪ್ಪ ತೀರ್ಕೊಂಡಾದ್ಮೇಲೆ ಹೋಗಲಿಲ್ಲ. ಆಮೇಲೆ ನಮ್ಮ ಅಜ್ಜಿ ತೀರ್ಕೊಂತು. ಇವಾಗ ನಮ್ಮ ತಮ್ಮ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ದೇವರು ಒಂದೊಂದು ಸಲ ಸುಳ್ಳು ಅನಿಸ್ಬಿಡುತ್ತೆ, ಆ ಥರ ಆಗುತ್ತೆ. ಇವಾಗ ಊರಲ್ಲಿಲ್ಲ, ಇಲ್ಲಿ ಮಾಡೋದು ಬಿಟ್ಟರೆ ಮತ್ತೆ 3 ವರ್ಷ ಮಾಡೋಕ್ಕೆ ಬರೋಲ್ಲ. ಈ ತಿಂಗಳು ಹೋಗ್ತಾಯಿದ್ದೀವಿ ಊರಿಗೆ. ಅದಕ್ಕೋಸ್ಕರ ಮಾಡ್ತಾಯಿದ್ವಿ. ನಮ್ಮಮ್ಮ ಎಲ್ಲೋ ಕರ್ಕೊಂಬಂದು ಜೋಗತಿ ಅಮ್ಮನ ಮಾಡಿಸ್ತಾ ಇದೆ. ಎಲೆ ಬೇಕು ಅಂತು ಎಡೆ ಇಡೋಕ್ಕೆ. ಕೆಳಗಡೆ ಬಾದಾಮಿ ಎಲೆ ಇದ್ದಾವೆ ಅಂದ್ವಿ. ಅದನ್ನೇ ತೊಗೊಬೋಗ್ರಿ, ಬರುತ್ತೆ ಎಡೆ ಇಡೋಕ್ಕೆ ಅಂತ ಅಂದರು. ನಮ್ಮ ಯಜಮಾನ್ರು ಹೋದ್ರು ಕೆಳಗಡೆ ಕಿತ್ಕೊಬರೋಕ್ಕೆ ಅಂತ. ಆ ಕಡೆ ಈ ಕಡೆ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿತ್ತು. ನಮ್ಮಮ್ಮ ಅದೇ ಹೇಳ್ತಾಯಿತ್ತು, ಹಿಂಗೆ ಬಂದಿದ್ದೀವಿ, ಹಿಂಗೆ ಮಾಡೋಕ್ಕೆ ಬರುತ್ತೆ ಬಿಡುತ್ತೆ ಅಂತ. ಇಲ್ಲ ಒಳ್ಳೇದಾಗುತ್ತೆ ತೊಗೊಳ್ಳಿ, ಎಲ್ಲಿದ್ದರೂ ಕಾಪಾಡ್ಕೊಬರುತ್ತೆ, ಹಂಗೆ ಹಿಂಗೆ ಅಂತ ಇದ್ರು ಜೋಗತಿ ಅಮ್ಮವರು. ಎಲೆ ಕಿತ್ಕೊಂಬಂದು ಆ ಕಡೆ ತೊಳಿತಾ ಇದ್ದರು. ಕುಂಕುಮ ಸ್ವಲ್ಪ ದೊಡ್ಡದು ಹಚ್ಬಿಟ್ಟಿದ್ರು, ಅದನ್ನ ನೋಡ್ಕೊತಾ ಇದ್ದೆ. ಆ ಕಡೆ ಎಲೆ ಎತ್ಕೊಂಡು ಬಂದು ತೊಳಿತಾಯಿದ್ರು. ಎಲೆನ ಇಸ್ಕೊಬರೋಕ್ಕಂತ ಹೋದೆ. ಕ್ಲೀನಾಗಿ ತೊಳಿತಾಯಿದ್ರು. ದೊಡ್ಡ ಎಲೆ ಕಿತ್ಕೊಂಬಂದಿದ್ರು. ಎಡೆನ ಎಲೆ ಮೇಲೆ ಇಡಬೇಕಂತೆ. ಅದಕ್ಕೋಸ್ಕರ ಮನೇಲಿ ಯಾವುದು ಊಟದೆಲೆ ಅದೇನು ಇದ್ದಿಲ್ಲ. ಅದಕ್ಕೋಸ್ಕರ ಅದೇ ಎಲೆ ಕಿತ್ಕೊಂಬೋಗ್ರಿ, ಏನೂ ಆಗೋದಿಲ್ಲ ಅಂತಂದರು. ಅದನ್ನೇ ಎಲೆ ಕೊಟ್ವಿ 2. ಪಲ್ಯ ಎಲ್ಲ ಇಟ್ವಿ, ಕಡುಬು ಎಲ್ಲ ಮಾಡಿದ್ನೆಲ್ಲ ಇಟ್ಟು ಕ್ಲೀನಾಗಿ ಪೂಜೆ ನಡೀತು. ಚೆನ್ನಾಗೇ ಆಯಿತು ಪೂಜೆ. ಅದಾದಮೇಲೆ ಕುಂಕುಮ ಎಲ್ಲ ಹಚ್ಬಿಟ್ಟು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದೆ ನೋಡಿ. ಈ ಥರ ಪ್ರತಿ ವರ್ಷವೂ ಮಾಡುತ್ತೆ. ಬಟ್ ನಾವು ಊರಲ್ಲಿಲ್ಲ, ಈ ಸಲ ಇಲ್ಲಿದ್ದೀವಿ, ಇಲ್ಲೇ ಮಾಡ್ತಾಯಿದ್ದೆ. ಒಂದು ಸಲ ಬಿಟ್ಟರೆ 3 ವರ್ಷ ಮಾಡೋಕ್ಕೆ ಬರಲ್ವಂತೆ, ಅದಕ್ಕೆ ಮಾಡ್ತಾಯಿದ್ದೆ. ನಮ್ಮಮ್ಮ ಕಡುಬು ಪಲ್ಯ ಮತ್ತು ಅನ್ನ, ಹೋಳ್ಗೆ, ಸಾಂಬಾರು ನಾವು ಊಟ ಮಾಡಲ್ಲ. ನಾನು, ನಮ್ಮಣ್ಣ, ನಮ್ಮ ತಂಗಿ ತಿಂತಾಳೆ, ನಾವು ತಿನ್ನಲ್ಲ. ಪೂಜೆ ಈ ಥರ ಆಯಿತು ನೋಡಿ. ಫೈನಲಿ ಈ ಥರ ಆಯಿತು. ಪೂಜೆ ಮಾಡ್ತಾಯಿತ್ತು ಇನ್ನು ನಮ್ಮಮ್ಮ. ಈ ಥರ ಮಾಡ್ತಾರೆ ನಮ್ಮ ಕಡೆ. ಶ್ರೀ ಮೈಲಾರ ಲಿಂಗೇಶ್ವರ ನಮ್ಮ ಮನೆ ದೇವರು ಹುಲಿಗೆಮ್ಮ. ನಮ್ಮಮ್ಮ ಎಲ್ಲ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ನಮ್ಮ ಯಜಮಾನ್ರು ಅಕ್ಕಿ ಕಾಳು ಹಾಕಿ ಪೂಜೆ ಮಾಡ್ತಾಯಿದ್ದೆ ನೋಡಿ. ಅವರು ಕೈಯೆಲ್ಲ ಮುಗಿದ್ಬಿಟ್ಟು ಬಂದರು. ಪ್ರತಿಯೊಬ್ಬರು ಮನೇಲಿ ಎಲ್ಲ ಕೈ ಮುಗಿಬೇಕು. ಅದನ್ನ ದೇವರಿಗೆ ಒಂದು ಸ್ವಲ್ಪ ಹೊತ್ತದು ಮನೇಲೇ ಇರಬೇಕು. ಆ ಥರ ಇಟ್ಟಿರ್ತಾರಲ್ಲ, ಅದು ದೇವರು ಒಂದು ಸ್ವಲ್ಪ ಹೊತ್ತು ಮನೇಲೇ ಇರಬೇಕು. ಹಂಗೆ ಜೋಗತಿ ಅಮ್ಮವ್ರಿಗೆ ಊಟಕ್ಕೆ ಹಾಕ್ಕೊಡ್ತು ನಮ್ಮಮ್ಮ. ಅವರು ಊಟ ಮಾಡೋಕ್ಕೆ ಕೂತ್ಕೊಂಡ್ರು ಹೋಗಿ. ನಾನು ಕೈಯೆಲ್ಲ ಮುಗಿದು ಬಂದಾದ್ಮೇಲೆ ನಮ್ಮ ತಂಗಿ ಕರೆದ್ವಿ. ಅವಳು ಒಳಗಡೆ ಪಾಪು ಹತ್ರ ಕೂತ್ಕೊಂಡಿದ್ಲು. ಅವಳು ಕೈ ಮುಗಿದು ಹೋದ್ಲು. ಹಂಗೆ ಜೋಗತಿ ಅಮ್ಮಗೆ ಊಟ ಕೊಟ್ವಿ. ಅವರು ಊಟ ಮಾಡ್ತಾಯಿದ್ರು. ನಮ್ಮಮ್ಮ ಏನೇನು ವೆರೈಟಿ ಅಡುಗೆ ಮಾಡಿದೆ ನೋಡಿ. ಪಲ್ಯ ಮತ್ತು ಅನ್ನ, ಬೇಳೆ ಸಾಂಬಾರು ಮತ್ತು ಹೋಳಿಗೆ ಸಾಂಬಾರು 2 ಮಾಡಿದೆ. ಅನ್ನ ಮಾಡಿದೆ, ಇದು ಹೋಳಿಗೆ ಸಾಂಬಾರು ಮಾಡಿದೆ. ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ. ನಮ್ಮ ಯಜಮಾನ್ರು ಮತ್ತು ನಮ್ಮಮ್ಮ ಅಷ್ಟೇ ತಿನ್ನೋದು. ನಮ್ಮ ತಂಗಿ ತಿಂತಾಳೆ. ಮತ್ತು ನಾವು ಹೋಳಿಗೆ ಸಾಂಬಾರು ತಿನ್ನಲ್ಲ. ಚಿಕ್ಕವರಿದ್ದನೂ ತಿನ್ಕೊತ ಬಂದಿಲ್ಲ, ತಿನ್ನಲ್ಲ ನಾವು. ಕಡುಬು ಇಷ್ಟೊಂದು ಆಗಿದೆ. ಅದಾದಮೇಲೆ
ಮಧ್ಯಾಹ್ನ ಎಲ್ಲ ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋಕ್ಕಂತ ಕೂತ್ಕೊಂಡ್ವಿ. ನೋಡಿ ಊಟ ಮಾಡ್ತಾಯಿದ್ದಾರೆ ಇವರು. ಅವ್ರು ಹೋಳ್ಗೆ ಸಾಂಬಾರು, ನಾನು ಹೋಳ್ಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೆ. ನಮ್ಮಮ್ಮ ತುಪ್ಪ ಕಾಯಿಸ್ಕೊಡು ಅಂದರೆ ಹಂಗೆ ಗಟ್ಟಿದೆ ಹಾಕಿದೆ, ಅದನ್ನೇ ತಿಂದ್ಕೊಂಡು ಕೂತ್ಕೊಂಡಿದ್ವಿ. ಅವರು ಹೋಳ್ಗೆ ಸಾಂಬಾರು ಅನ್ನ ಇಟ್ಕೊಂಡ್ರು. ನಾನು ಬೇಳೆ ಸಾಂಬಾರು ಅನ್ನ ಊಟ ಮಾಡ್ತೀನಿ ಅಂತ ಅಂದೆ. ನನಗೆ ಹೋಳ್ಗೆ ಸಾಂಬಾರು ತಿನ್ನಂಗಾಗಲ್ಲ, ಚಿಕ್ಕ ವಯಸ್ಸಿಂದನೂ ತಿಂದಿಲ್ಲ. ನಮಗೆ ಸಪ್ರೇಟ್ ಬೇಳೆ ಸಾಂಬಾರು ಮಾಡಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.